ನಮಸ್ಕಾರ. ರಾಷ್ಟ್ರೀಯ ರಕ್ಷಣೆಗಾಗಿ ನಾಗರಿಕರು ಶಿರಾ ತಾಲೂಕು ವತಿಯಿಂದ ಇದನ್ನು IBಯಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಈ ಒಂದು ಪ್ರೆಸ್ ಮೀಟ್ಗೆ ಆಗಮಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಾರು ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರು ಮತ್ತು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ BK ಮಂಜಣ್ಣನವರಿಗೆ ವಂದಿಸುತ್ತಾ, ಮತ್ತು ಈ ಒಂದು ಸಭೆಗೆ ಆಗಮಿಸಿರುವಂಥ ಎಲ್ಲ ಪಕ್ಷದ ಗಣ್ಯರು, ಹಿರಿಯರು, ಗ್ರಾಮಾಂತರ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಪಕ್ಷದ ಎಲ್ಲ ಮಹಿಳಾ ಕಾರ್ಯಕರ್ತರು ಮತ್ತು ಎಲ್ಲ ಕಾರ್ಪೊರೇಟರ್ಗಳಿಗೂ ಸಹ ವಂದಿಸುತ್ತಾ, ವಿಚಾರ ಒಂದು ಹೆಚ್ಚು ನಿರೀಕ್ಷೆಯಾಗಿ ಈಗೇನು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ತಿರಂಗ ಯಾತ್ರೆಯನ್ನು ಮಾಡಬೇಕಂತ ಒಂದು ಸೂಚನೆಯನ್ನು ನೀಡಿದ್ದಾರೆ. ಈ ಬೃಹತ್ ತಿರಂಗ ಯಾತ್ರೆಯ ಉದ್ದೇಶ ಏನು, ನಾವು ಪೆಹಲ್ಗಾಮ್ ಘಟನೆಯಲ್ಲಿ 26 ಮಾತೆಯರ, ಅಕ್ಕ ತಂಗಿಂದಿಯರ ಸಿಂಧೂರವನ್ನು ಅಳಿಸೋದಕ್ಕೋಸ್ಕರ ಈ ದೇಶದ ಜನ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಒಂದು ನಮ್ಮ ಭಾರತ ಸರ್ಕಾರ, ನಮ್ಮ ಸೈನ್ಯ ಇದಕ್ಕೆ ತಕ್ಕ ಉತ್ತರ ಕೊಡುತ್ತೆ ಅಂತ ಒಂದು ಬಹಳ ನಿರೀಕ್ಷೆ ಇದ್ದಾಗ 15 ದಿನ ನಂತರ ಭಾರತ ಸರ್ಕಾರ ಮತ್ತು ಭಾರತೀಯ ಸೈನಿಕರು ಕೊಟ್ಟಂತಹ ಒಂದು ದಿಟ್ಟ ದಾಳಿ, ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಉಡಿಸ್ ಮಾಡಿ, ಪಾಕಿಸ್ತಾನದ ಅಡಗು ತಾಣಗಳನ್ನು ಸಹ ಉಡಿಸ್ ಮಾಡಿ, ಪಾಕಿಸ್ತಾನದ ಏರ್ಪೋರ್ಟ್ಗಳನ್ನು ಸಹ ಉಡಿಸ್ ಮಾಡಿ, ಕೇವಲ 24 ನಿಮಿಷದಲ್ಲಿ ಪಾಕಿಸ್ತಾನ ಬೆಚ್ಚಿ ಬೀಳಿಸುವಂತಹ ದಿಟ್ಟ ಉತ್ತರವನ್ನು ಈ ಭಾರತದ ಸೈನಿಕರು ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯ ಸೈನಿಕರಿಗೆ ಇನ್ನೂ ಹೆಚ್ಚಿನದಾಗಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡುವ, ನಾವೆಲ್ಲರೂ ಒಂದೇ ಮಾತರಂ, ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು, ಆಟೋ ಚಾಲಕರಿಂದ ಹಿಡಿದು ಟ್ಯಾಕ್ಸಿ ಚಾಲಕರು, ಸಂಘ ಸಂಸ್ಥೆಗಳು ಹೆಚ್ಚಿನದಾಗಿ ಈ ಒಂದು ಬೃಹತ್ ತಿರಂಗ ಯಾತ್ರೆಯನ್ನು ಹೆಚ್ಚಿನದಾಗಿ ಮಹಿಳೆಯರು ಹೆಚ್ಚಾಗಿ ಭಾಗವಹಿಸಬೇಕಂತ ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ತಿರಂಗ ಯಾತ್ರೆಯ ಉದ್ದೇಶ ಆಪರೇಷನ್ ಸಿಂಧೂರ. ಹಾಗಾಗಿ ಎಲ್ಲ ಶಿರಾ ತಾಲೂಕಿನ ಸಮಸ್ತ ಜನತೆಗೆ ಕೇಳ್ಕೊಳ್ಳೋದೇನೆಂದರೆ, ಶುಕ್ರವಾರ ನಡೆಯಲಿರುವ ಈ ತಿರಂಗ ಯಾತ್ರೆ IB ವೃತ್ತದಿಂದ ಬೆಳಗ್ಗೆ 10 ಗಂಟೆ ಪ್ರಾರಂಭವಾಗುತ್ತದೆ. ಎಲ್ಲ ಗಣ್ಯರು, ಮುಖಂಡರು, ಕಾರ್ಯಕರ್ತರು ಮತ್ತು ಎಲ್ಲ ಸಮಾಜದ ಬಂಧುಗಳು ಸಹ ಇದರಲ್ಲಿ ಭಾಗವಹಿಸಬೇಕು. ಹೆಚ್ಚಿನದಾಗಿ ಸೈನಿಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಂತ ಹೇಳಿ ಮತ್ತೊಮ್ಮೆ ಭಾರತೀಯ ಸೇನೆಗೆ ವಂದಿಸುತ್ತಾ, ಭಾರತೀಯ ಸರ್ಕಾರದ ಒಂದು ದಿಟ್ಟ ನಿಲುವಿಗೆ ವಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ.